ಇನ್ನು ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನವೆಂಬರ್ ಕ್ರಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ನವೆಂಬರ್ ಕ್ರಾಂತಿ ಆಗೋದು ಶತಸಿದ್ಧ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ನಿಶ್ಚಿತ. ಈಗಾಗಲೇ ಹಲವಾರು ಕಡೆ ಪ್ಯಾನೆಲ್ ಡಿಸ್ಕಷನ್ ಶುರುವಾಗಿದೆ. ಯಾರಿಗೆ ಶನಿ, ಗುರು, ಶುಕ್ರ ಅಂತ ನವೆಂಬರ್ನಲ್ಲಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷ ಇರುತ್ತೋ ಹೋಗುತ್ತೋ ಅದೇ ಗ್ಯಾರಂಟಿ ಇಲ್ಲ. ನವೆಂಬರ್ ಕ್ರಾಂತಿ ನಿಶ್ಚಿತ ಅಂತ ಮತ್ತೊಮ್ಮೆ ನವೆಂಬರ್ ಕ್ರಾಂತಿಯ ಮಂತ್ರವನ್ನ ಪುನರುಚ್ಚರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯದ ಜನತೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿ ಒಳಗಡೆನೆ ಹೆಚ್ಚು ಚರ್ಚೆ ಆಗ್ತಾ ಇರೋದು ನವೆಂಬರ್ ಕ್ರಾಂತಿ. ಪ್ರತಿಯೊಬ್ಬ MLAನೂ ಕೂಡ ಕಾಂಗ್ರೆಸ್ MLAಗಳು ಕೂಡ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನವೆಂಬರಲ್ಲಿ ಏನಾಗುತ್ತೆ, ನಾವು ಯಾವ ಗುಂಪು, ಸಿದ್ದರಾಮಯ್ಯನ ಗುಂಪು ಹೋಗ್ಬೇಕಾ, DK ಶಿವಕುಮಾರ್ ಗುಂಪು ಹೋಗ್ಬೇಕಾ, ಇಲ್ಲ ಕಾಂಗ್ರೆಸ್ ಗುಂಪಲ್ಲಿ ಇರಬೇಕಾ? ಈ ಗುಂಪುಗಳು ಸೆಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿನ MLAಗಳು ನಿಂತಿದ್ದಾರೆ. ಒಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ನವೆಂಬರ್ ಕ್ರಾಂತಿ ಆಗುವಂಥದ್ದು ಶತಸಿದ್ಧ. ಈಗಾಗಲೇ ಟಿವಿಗಳಲ್ಲೂ ಹಲವಾರು ಟಿವಿಗಳಲ್ಲಿ ಪ್ಯಾನಲ್ ಡಿಸ್ಕಷನ್ ಶುರು ಆಯಿತು. ಇವತ್ತು ಯಾವುದೋ ಒಬ್ಬ ಜ್ಯೋತಿಷಿ ಒಂದು ಚಾನಲಲ್ಲಿ ಹೇಳ್ತಾ ಇದ್ರು, ನವೆಂಬರ್ ಕ್ರಾಂತಿ ಆಗೋದು ಶತಸಿದ್ಧ. ಯಾರ್ಯಾರಿಗೋ ಗುರು ಬರ್ತಾನೆ, ಯಾರ್ಯಾರಿಗೋ ಶುಕ್ರ ಬರ್ತಾನೆ, ಶನಿ, ಸಿದ್ದರಾಮಯ್ಯನವ್ರಿಗೆ ಶನಿ ಬರುತ್ತೆ ಅಂತ ಎಲ್ಲ ಯಾರೋ ಬೆಳಗ್ಗೆ ನಾನು TV ಆನ್ ಮಾಡಿದಾಗ ಬರ್ತಾ ಇತ್ತು. ಅದಕ್ಕೆ ಯಾರಿಗೆ ಗುರು ಬರ್ತಾನೆ, ಯಾರಿಗೆ ಶುಕ್ರ ಬರ್ತಾನೆ, ಯಾರಿಗೆ ಶನಿ, ಯಾರು ಬರ್ತಾರೆ ಅನ್ನೋದನ್ನ ನವೆಂಬರಲ್ಲಿ ತೀರ್ಮಾನ ಆಗ್ತೈತೆ. ಕ್ರಾಂತಿ ಆಗೋದಂತೂ ಗ್ಯಾರಂಟಿ. ಜನನೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, MLAಗಳು ಅದೇ ಥರ, ವಾತಾವರಣನೂ ಅದೇ ಥರ ಇದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದನ್ನು ಕೂಡ ಗ್ಯಾರಂಟಿ ಇಲ್ಲ. ಆ ಪರಿಸ್ಥಿತಿ. ಸೊ ಒಂದು ಕಡೆ ಬಿಜೆಪಿ ಅಂತೂ ಕ್ರಾಂತಿ ಆಗೇ ಆಗುತ್ತೆ, CM ಬದಲಾವಣೆ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರನೇ ಬದಲಾಗುತ್ತೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಹೇಳಿಕೆಗೂ ವಿಪಕ್ಷ ನಾಯಕರು ಕೊಟ್ಟಿರುವಂಥ ಹೇಳಿಕೆಗೂ ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿ ಆಗಬಹುದಾ ಅನ್ನುವಂಥ ಸುಳಿವನ್ನು ಈಗ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವರಲ್ಲೂ ಕೂಡ ಆ ಸುಳಿವು ಸಿಕ್ಕಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಅಂಥ ಈಸಿ ಕೆಲಸ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅಂಥ ಕೆಲಸ ಕೈ ಹಾಕುತ್ತೆ ಅಂತಂದರೆ 2 ಅಲ್ಲ 100 ಬಾರಿ ಯೋಚನೆ ಮಾಡಬೇಕು. ಸೊ ಎಲ್ಲವೂ ಕೂಡ ಒಂದು ರೀತಿ ಗೊಂದಲದ ಗೂಡಾಗಿದೆ. ಬಹುಶಃ ನವೆಂಬರ್ ಕ್ರಾಂತಿ ಆಗೋದೇ ಆಗಿದ್ರೆ ಅದು ಕಾಂಗ್ರೆಸ್ ಪಾಲ್ಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸೋದು ಖಂಡಿತವಾಗ್ಲೂ ಅದು ಡೌಟೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.